ನೋಡಮ್ಮ, ನಿನ್ನ ಕುತ್ತಿಗೆಲಿರೋ ತಾಳಿ, ಕಾಲಿಗೆ ಹಾಕಿರೋ ಕಾಲುಂಗ್ರ ಬಿಟ್ಟು ಚಕ್ರಿ ನಿನ್ನ ಗಂಡ ಅನ್ನೋದಕ್ಕೆ ಬೇರೆ ಇನ್ಯಾವುದಾದ್ರೂ ಪ್ರೂಫ್ ಇದೆಯಾ? ಇದೆ ಮೇಡಮ್, ಇದೆ. ಓಹ್, ಒಂದು ನಿಮಿಷ. ಈ ಫೋಟೋಸ್ ನೋಡಿ. ಈ ಫೋಟೋಸ್ ಎಲ್ಲ ಮದ್ವೆ ದಿನ ನಾನು ಚಕ್ರಿ ತೆಗೆಸ್ಕೊಂಡಿರೋದು. ಏನ್ ಚಕ್ರಿ ಇದೆಲ್ಲ? ಮೇಡಮ್, ಇದು ನಿಜ ಅಲ್ಲ ಮೇಡಮ್. ನಾನು ಯಾಕೆ ಹಾಗೆ ಮಾಡ್ತೀನಿ? ನನ್ನ ನಂಬಿ ಮೇಡಮ್, ಇದು ಯಾವುದು ನಿಜ ಅಲ್ಲ ಮೇಡಮ್. ಈ ಫೋಟೋಸ್ ಅಲ್ಲಿರೋದು ನೀನಲ್ವಾ? ಭವ್ಯ, ಅದ್ಯಾವುದು ನಿಜ ಅಲ್ಲ. ಇವಾಗಾದ್ರೂ ನನ್ನ ನಂಬಿ ನನಗ್ ನ್ಯಾಯ ಕೊಡ್ಸಿ ಮೇಡಮ್. ಚಕ್ರಿ, ಮಾತಾಡು. ಕೇಳ್ತಿರೋದು ನಿನ್ನನ್ನೇ. ಒಂದ್ ನಿಮಿಷ ಮೋರೆ. ರಾಹುಲ್ ಅವರೇ, ಮೊನ್ನೆ ಚಕ್ರಿಗೆ ನಾವು ಉಡುಗೊರೆ ಕೊಟ್ಟಿದ್ವಿ ಅಲ್ವಾ, ಒಂದ್ ಬ್ರೇಸ್ಲೆಟ್. ಅದನ್ನ ಕೊಟ್ಟಾಗ ನೀವು ಫೋನಲ್ಲಿ ಫೋಟೋ ತೆಗೆದ್ರಿ ಅಲ್ವಾ? ಒಂದ್ಸಲ ಅದನ್ನ ತೋರಿಸಿ. ಮಧು, ಏನ್ ಸರ್ ಇದೆಲ್ಲ? ಮೇಡಮ್ ಮನೆ ಅಳಿಯನಾಗಿ ಅಳಿಯನಿಗೆ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಭಾವನಾಗಿ ನಾನು ಇದನ್ನೆಲ್ಲ ಮಾಡ್ಬೇಕಲ್ವಾ? ಮದುವೆಗೆ ಕೊಡಬೇಕಾಗಿದ್ದ ಸ್ಪೆಷಲ್ ಗಿಫ್ಟ್ ಹೀಗೆ ನಾರ್ಮಲ್ ಆಗಿ ಕೊಡ್ಬೇಕಾಗಿ ಬಂದಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಚಕ್ರಿ, ಅದು ನಿನ್ ಕೈಗೆ. ಯಾಕೆ ಚೆನ್ನಾಗಿರೋದಿಲ್ಲ? ಪ್ರೀತಿಯಿಂದ ಮಾಡ್ಸಿರೋದಲ್ವಾ? ಪ್ರೀತಿಯಿಂದ ಮಾಡ್ಸಿರೋದು ಯಾವುದೇ ಆದ್ರೂ ಅದ್ಭುತವಾಗೇ ಇರುತ್ತೆ. ಥ್ಯಾಂಕ್ ಯು. ಅಲ್ಲ, ಭಾವ ಅಂತ ಕೂಗು. ವರ್ಷದ ಹಿಂದೆ ತೆಗೆದಿರೋ ಫೋಟೋದಲ್ಲಿ
ಇನ್ನೊಂದು ಮಾತಾಡಿದ್ರೆ ನಿನ್ನನ್ನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ತಪ್ಪು ನಿಂದೆ ಅಂತ ಇಷ್ಟು ಕ್ಲಿಯರ್ ಕಟ್ ಆಗಿ ಪ್ರೂವ್ ಮಾಡ್ತಿದ್ರೆ ಇನ್ನು ಏನೇ ಸಮರ್ಥನೆ ಮಾಡ್ಕೋತಿದ್ಯಾ? ನವ್ಯ, ಇಂಥ ಹೆಣ್ಣು ಮಕ್ಕಳಿಗೆ ಒಂದು ಏಟು ಹೊಡೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಮೋಸ ಮಾಡೋದಕ್ಕೆ ಅಂತಾನೆ ನಮ್ಮನೆ ಒಳಗಡೆ ಬಂದಿದ್ದು ಇವಳು ಮಾಡಿದ ಮೊದಲನೇ ತಪ್ಪು. ನನ್ನ ಮುಂದೆನೆ ನಿಂತು ಸುಳ್ಳು ಹೇಳಿದ್ದು ಇವಳು ಮಾಡಿದ ಎರಡನೇ ತಪ್ಪು. ಇಷ್ಟೊಂದು ತಪ್ಪುಗಳನ್ನ ಮಾಡ್ತಾ ಇದ್ರೂ ಒಪ್ಕೊಳ್ಳದೆ ವಾದಿಸಿದ್ದು ಇವಳು ಮಾಡಿದ ಇನ್ನೂ ದೊಡ್ಡ ತಪ್ಪು. ಇಷ್ಟು ತಪ್ಪುಗಳನ್ನ ಮಾಡಿರೋ ಇವಳಿಗೆ ಇಲ್ಲಿ ನಿಲ್ಲೋದಷ್ಟೇ ಅಲ್ಲ, ಬದುಕುವಂತ ಅರ್ಹತೆ ಕೂಡ ಇರೋದಿಲ್ಲ. ಮೇಡಮ್, ಅದ್ ಹಾಗಲ್ಲ ಮೇಡಮ್, ನಾನು ಹೇಳ್ತಿರೋದು ನಿಜ. ನಿಜವಾಗ್ಲೂ ಚಕ್ರಿನೇ ನನ್ ಗಂಡ. ಚಕ್ರಿನ ನನ್ ಜೊತೆ ಕಳ್ಸ್ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಯಾರೇನ್ ಹೇಳಿದ್ರು ನಂಬೇಡಿ ಮೇಡಮ್, ನಾನ್ ಹೇಳ್ತಿರೋದು ನಿಜ. ಚಕ್ರಿ ನನ್ ಗಂಡ ಮೇಡಮ್, ನನ್ನ ನಂಬಿ ಮೇಡಮ್. ಚಕ್ರಿನ ನನ್ ಜೊತೆ ಕಳ್ಸ್ಕೊಡಿ ಮೇಡಮ್. ಎಲ್ಲ ಫೇಕ್ ಪ್ರೂಫ್ಗಳನ್ನ ಇಟ್ಕೊಂಡು ನೀನ್ ಸುಳ್ಳು ಹೇಳ್ತಾ ಇದೀಯ ಅಂದ್ರೆ ಇದನ್ನೆಲ್ಲ ಒಂದು ಪ್ಲಾನ್ ಪ್ರಕಾರನೇ ಮಾಡಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿದೆ. ಹೇಳು, ನಿನ್ನ ಹಿಂದೆ ಯಾರಿದ್ದಾರೆ? ಯಾರು ಇದನ್ನ ಮಾಡಿಸ್ತಾ ಇದ್ದಾರೆ? ಅಯ್ಯೋ, ಸಿಕ್ಕಾಕೊಳ್ಳೋ ಥರ ಇದೆಯಲ್ಲಪ್ಪ. ಇಷ್ಟೆಲ್ಲ ಪ್ಲಾನ್ ಮಾಡಿ ಚಕ್ರಿನ ಸಿಕ್ಕಾಕ್ಸೋಣ ಅನ್ಕೊಂಡ್ರೆ ಈಗ ಈ ಟಾಪಿಕ್ ನನ್ನ ಕಡೆನೇ ಉಲ್ಟಾ ಆಗೋ ಥರ ಇದೆಯಲ್ಲ. ಈ ಟಾಪಿಕ್ನ ಹೇಗಾದ್ರೂ ಮರ್ಸ್ಬೇಕಲ್ಲಪ್ಪ. ಈ ವಸಂತ ಇಲ್ಲಿಗೆ ಬರೋದಕ್ಕೆ ಕಾರಣ ನಾನೇ ಅಂತ ಗೊತ್ತಾದ್ರೆ ಇವ್ರು ಯಾರೂ ನನ್ನನ್ನು ಬದುಕಕ್ ಬಿಡಲ್ಲ. ಓ ಗಾಡ್, ಏನ್ ಮಾಡ್ಲಿ? ಹೇಳು, ನಿನ್ನನ್ನು ಯಾರು ಕಳ್ಸಿದ್ದು? ಈ ನಾಟಕ ಆಡೋದಕ್ಕೆ ಯಾರು ಹೇಳಿದ್ದು? ಹೇಳ್ತೀಯೋ ಇಲ್ಲೋ ಸೋಯ್ತೀಯೋ? ಯಾಕೆ ಮಾತಾಡ್ತಿಲ್ಲ? ಈ ಶುಭ ಸಂದರ್ಭದಲ್ಲಿ ನಮಗೆ ಸಮಸ್ಯೆನ ಮಾಡುವಂತ ಯಾರು ಕಳಿಸಿದ್ದಾರೆ ಹೇಳು. ವಾಗ್ದೇವಿ, ಕೋಪ ಮಾಡ್ಕೋಬೇಡ. ಈ ಹುಡುಗಿ ಮಾಡಿದ ಕೆಲಸದಿಂದ ನಮ್ ಸಂತೋಷನ ಯಾಕೆ ನಾವು ದೂರ ಮಾಡ್ಕೋಬೇಕು? ಅಂದ್ರೆ ಇವಳನ್ನ ಕ್ಷಮಿಸು ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಶಿಕ್ಷೆ ಕೊಡೋಣ. ಈ ಕಾರ್ಯಕ್ರಮ ಪೂರ್ತಿಯಾಗೋವರೆಗೂ ಈ ಹುಡುಗಿ ಎಲ್ಲಿಗೂ ಹೋಗ್ದಿರೋ ಹಾಗೆ ನಮ್ಮನೆಲ್ಲೇ ಕೂರ್ಸಿಡೋಣ. ಅಕ್ಷತೆ ತಗೊಂಡು ಆಶೀರ್ವಾದ ಮಾಡಿ ಅಮ್ಮೋರೆ. ದೀರ್ಘ ಸುಮಂಗಲಿ ಭವ. ಚೆನ್ನಾಗಿರಿ, ಸುಖವಾಗಿರಿ. ಮಾವೇನವ್ರೆ, ನೀವು ಕೂಡ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ನನ್ನ ಮೊಮ್ಮಗಳ ಮದುವೆಗೆ ಯಾವತ್ತೂ ಯಾವ ಉಡುಗೊರೆನೂ ಕೊಡೋದಕ್ಕಾಗ್ಲಿಲ್ಲ. ಅದಕ್ಕೆ ಈ ಶುಭ ಸಂದರ್ಭದಲ್ಲಿ ನನ್ನ ಮನೇನ ನನ್ನ ಮೊಮ್ಮಗಳಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಹೀಗೆ ಇನ್ನು 100 ಕಾಲ ಸುಖವಾಗಿರಿ. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಕಂಗ್ರಾಟ್ಸ್ ನವ್ಯಾ. ರಾಹುಲ್, ಕಮ್. ಗೋ. ವಿಶ್ ಯು ಅ ಹ್ಯಾಪಿ ಮ್ಯಾರಿಡ್ ಲೈಫ್. ತಾತಯ್ಯ, ಇಂಥ ಹ್ಯಾಪಿ ಮೂಮೆಂಟ್ ನಲ್ಲಿ ನಾವೆಲ್ರಿಗೂ ನೆನಪಿರೋ ಹಾಗೆ ಒಂದ್ ಕೆಲಸ ಮಾಡೋಣ. 1 ಸೆಕೆಂಡ್. ಅದೇನಂದ್ರೆ ಹತ್ರ ಬಾಕ.
1, 2, 3, ಸ್ಮೈಲ್. ಈ ವಸಂತನ ಇಲ್ಲಿಂದ ಹೇಗಾದ್ರೂ ಮಾಡಿ ಕಳ್ಸಿಲ್ಲ ಅಂದ್ರೆ ನಾನು ಹಾಕಿರೋ ಪ್ಲಾನ್ ನನಗೆ ನೇಣು ಹಗ್ಗ ಆಗುತ್ತೆ. ಏನ್ ಮಾಡ್ಲಿ? ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲಿಂದ ಎಸ್ಕೇಪ್ ಆಗೋ ತರ ಮಾಡ್ಬೇಕು. ಪ್ರೀತಿ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಅಂದ್ರೆ ಆಂಟಿ, ಆ ಹುಡುಗಿ ಈ ರೂಮಲ್ಲಿ ಇದ್ದಾಳಲ್ವಾ, ಅವಳನ್ನ ಹೊರಗಡೆ ಕರ್ಕೊಂಡ್ ಬರೋಣ ಅಂತ. ಕರ್ಕೊಂಡ್ ಬರೋಣ ಅಂತಾನ ಅಥವಾ ಇಲ್ಲಿಂದ ಕಳಿಸ್ಬೇಕು ಅಂತಾನ? ಎಸ್ಕೇಪ್ ಮಾಡಿಸೋದು ಅಂದ್ರೆ ಏನ್ ರಾಹುಲ್? ಅದರಿಂದ ನನ್ಗೇನ್ ಲಾಭ? ಮತ್ತೆ ಅಲ್ಲೂ ಇಲ್ದೇನೆ ಒಂಟಿಯಾಗಿ ಯಾರಿಗೂ ಹೇಳ್ದೇನೆ ಇಲ್ಲಿಗೆ ಯಾಕೆ ಬಂದಿದ್ಯಾ? ಅದು ಯಾಕಂದ್ರೆ ರಿಸೆಪ್ಷನ್ ಟೆನ್ಷನ್ ಅಲ್ಲಿ ನೀವಿದ್ರಿ. ಆ ಫಂಕ್ಷನ್ ಮುಗಿಯೋದ್ರೊಳಗಡೆ ಅವಳನ್ನ ಯಾರು ಕಳ್ಸಿದ್ದು? ಆಕ್ಚುಲಿ ಅವಳು ಏನಕ್ಕೆ ಬಂದಿದ್ದು? ನಿಮಗ್ ನಂಬಿಕೆ ಇಲ್ವಾ ಆಂಟಿ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಪ್ರೀತಿ. ನೀನು ಸಪ್ರೇಟ್ ಆಗಿ ಬಂದಿದ್ಯಲ್ಲ, ಅದಕ್ಕೆ ನನಗೆ ಕಾರಣ ಗೊತ್ತಾಗ್ಲಿಲ್ಲ. ಅದಕ್ಕೆ ರಾಹುಲ್, ತೇಜ, ಮೊದ್ಲು ಹೋಗಿ ಆ ಡೋರ್ ಓಪನ್ ಮಾಡಿ. ಮೇಡಮ್, ನನ್ನನ್ನು ಕ್ಷಮಿಸ್ಬೇಡಿ ಮೇಡಮ್. ಬುದ್ಧಿ ಕೆಟ್ಟು ನಾನೇನೋ ಮಣ್ಣು ತಿನ್ನೋ ಕೆಲಸ ಮಾಡಿದೆ. ಮತ್ತೆ ನಿಮ್ ತಂಟೆಗೆ ಬರಲ್ಲ ಮೇಡಮ್. ನನಗೆ ಕ್ಷಮಿಸಿ ಮೇಡಮ್, ಪ್ಲೀಸ್ ಮೇಡಮ್, ನನಗೆ ಕ್ಷಮಿಸಿ. ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್, ನನಗೆ ಕ್ಷಮಿಸ್ಬೇಡಿ ಮೇಡಮ್.
ಕ್ಷಮಿಸಿ ಬಿಟ್ಬಿಡ್ತೀನಿ ಅಂತ ಹೇಗೆ ಅನ್ಕೊಂಡೆ? ಹಾ, ಯಾಕೆ ಬಂದೆ ಇಲ್ಲಿಗೆ? ಯಾರು ನಿನ್ನನ್ನು ಕಳಿಸಿದ್ದು? ನಿಜ ಹೇಳಿದ್ರಷ್ಟೇ ನೀನ್ ಇಲ್ಲಿಂದ ಹೊರಗಡೆ ಹೋಗೋಕ್ ಸಾಧ್ಯ. ಇಲ್ದೆ ಹೋದ್ರೆ 4 ಜನ ನಿನ್ ಶವ ಎತ್ಕೊಂಡು ಹೋಗ್ತಾರೆ. ನನ್ನನ್ನು ಯಾರು ಇಲ್ಲಿ ಕಳ್ಸಿಲ್ಲ ಮೇಡಮ್. ನಿಮ್ ಹತ್ರ ದುಡ್ಡು ಕಿತ್ಕೊಳ್ಳೋಣ ಅಂತ ನಾನೇ ಇಲ್ಲಿಗೆ ಬಂದೆ ಮೇಡಮ್, ಅಷ್ಟೇ ಮೇಡಮ್. ಏಯ್, ನಿಲ್ಸು. ಇನ್ನೊಂದು ಸುಳ್ಳೇನಾದ್ರೂ ಹೇಳಿದ್ರೆ ಇದೇ ನಿನ್ನ ಕೊನೆ ಮಾತಾಗಿರುತ್ತೆ. ನಿಜ ಹೇಳಿ ಹೊರಗಡೆ ಹೋಗ್ತೀಯೋ ಇಲ್ಲ ಸುಳ್ಳು ಹೇಳಿ ಶವ ಆಗ್ತೀಯೋ ನಿನ್ನಿಷ್ಟ. ಯೋಚನೆ ಮಾಡು. ಮಾತಾಡಲ್ಲ ಅಲ್ಲ? ಸರಿ, ಇವತ್ತು ನಿನ್ನ ಸಾವಿನಿಂದ ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ. ಮಾತಾಡು. ನೀನು ನಿಜ ಹೇಳ್ತೀಯೋ ಇಲ್ಲ ಇಲ್ಲೇ ಸತ್ತು ಹೋಗ್ತೀಯೋ? ಮೇಡಮ್, ಬೇಡ ಮೇಡಮ್, ಬೇಡ. ನಾನು ನಿಜ ಹೇಳ್ಬಿಡ್ತೀನಿ. ಹೇಳು. ಅದು ನನ್ನ ಕಳ್ಸಿದ್ದು ನನ್ನನ್ನು ಕಳ್ಸಿದ್ದು ಸರಸು ಮೇಡಮ್. ಒಂದು ವೇಳೆ ನಿಜ ಹೇಳ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನನ್ನ ಇಲ್ಲಿ ಕಳಿಸಿದ್ದು ಆ ಸರಸು ಅಂತ ಹೆಸರು ಹೇಳು ಸಾಕು. ಆಂಟಿ ಫೈರ್ ಆಗ್ಬಿಡ್ತಾರೆ. ಏಯ್, ಸರಸು ಕಳ್ಸೋದಂದ್ರೆ ಏನು? ಅವಳು ಯಾಕೆ ಕೆಲಸ ಮಾಡ್ತಾಳೆ? ವಾಗ್ದೇವಿ, ಈ ಹುಡುಗಿ ಹೇಳ್ತಿರೋದು ಅಪ್ಪಟ ಸುಳ್ಳು. ಇಲ್ಲ ಮೇಡಮ್, ನಾನು ಸತ್ತೋಗ್ತೀನಿ ಅಂತ ಗೊತ್ತಿದ್ರು ನಾನು ಸುಳ್ಳಕ್ಕೆ ಹೇಳ್ತೀನಿ ಹೇಳಿ? ಆ ಸರ್ಸು ಕೊಟ್ಟಿರೋ ದುಡ್ಡಿಗೆ ನಾನು ಆಸೆ ಬಿದ್ದು ಹೀಗೆಲ್ಲ ಮಾಡ್ಬಿಟ್ಟೆ. ನನಗ್ ಕ್ಷಮಿಸ್ಬಿಡಿ ಮೇಡಮ್, ಪ್ಲೀಸ್ ನನಗ್ ಕ್ಷಮಿಸಿ. ಸರ್ಸುನ ನೀನ್ ನೋಡಿದ್ಯಾ? ಅವಳು ಹೇಗಿದ್ದಾಳೆ? ಎಲ್ಲಿದ್ದಾಳೆ? ಅದೆಲ್ಲ ನಂಗೆ ಗೊತ್ತಿಲ್ಲ ಮೇಡಮ್. ನಂಗೆ ಫೋನ್ ಮಾಡಿ ಏನ್ ಮಾಡ್ಬೇಕಂತ ಹೇಳಿದ್ರು ಅಷ್ಟೇ. ಕೆಲ್ಸ ಮುಗಿದ್ಮೇಲೆ ದುಡ್ಡು ಕಳಿಸ್ತೀನಿ ಅಂದ್ರು. ನಾನ್ ಕೂಡ ಆ ಹುಡುಗಿ ಮುಖ ನೋಡಿಲ್ಲ ಮೇಡಮ್. ಏನೋ ದುಡ್ಡಿಗೆ ಆಸೆ ಬಿದ್ದು ಈ ಕೆಲಸ ಒಪ್ಕೊಂಡ್ಬಿಟ್ಟೆ. ಅದ್ ಬಿಟ್ಟು ಬೇರೆ ಏನ್ ಗೊತ್ತಿಲ್ಲ ಮೇಡಮ್. ಓಕೆ, ನನಗ ಆ ಫೋನ್ ನಂಬರ್ ಕೊಡು. ನನ್ ಫೋನು ಬರೋ ದಾರಿಯಲ್ಲಿ ಎಲ್ಲೋ ಬಿದ್ದೋಗಿದೆ ಮೇಡಮ್. ಏಯ್, ಮುಚ್ಚು ಬಾಯ್. ನೀನೊಬ್ಳು ಹೆಣ್ಣಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನೀನ್ ಹೇಳಿದ ಸುಳ್ಳಿಗೆ ನಿನ್ನನ್ನಿಲ್ಲೇ ಈಗಲೇ ಹೂತಾಕ್ಬಿಡ್ತಿದ್ದೆ ನಾನು. ಹೇಳು, ಸರ್ಸೋ ಹೆಸರನ್ನ ಉಪಯೋಗಿಸಂತ ನಿನ್ಗೆ ಯಾರು ಹೇಳಿದ್ದು? ಅವರೇ ಅಲ್ವಾ ನಿನ್ಗೆ ದುಡ್ಡು ಕೊಟ್ಟಿದ್ದು? ಅದಕ್ಕೆಲ್ವಾ ನೀನ್ ಹೀಗೆ ಸುಳ್ಳು ಹೇಳ್ತಾ ಇದೀಯಾ? ಹೌದಾ ಅಲ್ವಾ? ಹೇಳು.
ಅದು ಅದು ಇಲ್ಲ ಇಲ್ಲ ಸರ್, ನನ್ಗೆ ಸರಸುನೇ ಹೇಳಿದ್ದು. ನಾನು ಬೇರೆ ಯಾರ ಜೊತೆನೂ ಮಾತಾಡಿಲ್ಲ. ನಿಮ್ ಎಲ್ರ ವಿಷಯನೂ ಎಲ್ಲಾನು ಅವಳೇ ನನ್ಗೆ ಹೇಳಿದ್ದು. ಏಯ್ ನಿಲ್ಸೋ. ಆ ಹುಡುಗಿ ಪ್ರಾಣ ಹೋದ್ರು ಹಾಗೆ ಹೇಳಲ್ಲ. ರಾಹುಲ್, ಇವಳ ಜೊತೆ ಮಾತ್ಯಾಕೆ? ಪೊಲೀಸ್ನವ್ರಿಗೆ ಒಪ್ಸಿದ್ರೆ ಎಲ್ಲ ನಿಜ ಅವರೇ ಕಗ್ಗಿಸ್ತಾರೆ. ಪೊಲೀಸ್ನವ್ರಿಗೆ ಫೋನ್ ಮಾಡು. ಸರಿ ಡ್ಯಾಡ್. ಅಯ್ಯೋ ಸರ್ ಬೇಡ ಸರ್, ಬೇಡ ಬೇಡ. ಮೇಡಮ್ ನಿಜ ಹೇಳಿದ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಲ್ವಾ? ನೀವ್ ಮಾತ್ ಕೊಟ್ರೆ ತಪ್ಪಲ್ಲ ಅಲ್ವಾ? ಮೇಡಮ್ ಪ್ಲೀಸ್ ಮೇಡಮ್, ಈ ಪೊಲೀಸು ಕೇಸು ಬೇಡ ಮೇಡಮ್. ನನ್ ಜೀವನ ನಾಶ ಆಗ್ಬಿಡುತ್ತೆ ಮೇಡಮ್. ನಿಮ್ ಕಾಲ್ ಬೇಕಾದ್ರೆ ಹಿಡ್ಕೊಳ್ತೀನಿ ಮೇಡಮ್. ನನ್ನನ್ನು ಬಿಟ್ಬಿಡಿ ಮೇಡಮ್, ನಿಮಗ್ ಕೈ ಮುಗಿತೀನಿ ಮೇಡಮ್. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಮೇಡಮ್. ಪ್ಲೀಸ್ ಮೇಡಮ್, ಬಿಟ್ಬಿಡಿ ಮೇಡಮ್. ಪ್ಲೀಸ್ ಪ್ಲೀಸ್ ಬಿಟ್ಬಿಡಿ. ಥ್ಯಾಂಕ್ಸ್ ಮೇಡಮ್. ನಿಮ್ ಪಕ್ಕದಲ್ಲೇ ಇದ್ದು ಇಷ್ಟು ದಿನದಿಂದ ನಿಮ್ಮನ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು ನಮ್ಮ ಪ್ರಯತ್ನ ಮೀರಿ ತುಂಬಾ ಈಸಿಯಾಗಿ ಎಸ್ಕೇಪ್ ಆದ್ರು ಮೇಡಮ್. ಆ ಸರ್ಸು ಬೇರೆ ಯಾರು ಅಲ್ಲ ಮೇಡಮ್, ಯಾರು ಅಲ್ಲ. ಅವಳು ಹೇಳು, ಸರ್ಸು ಯಾರು? ಶುಭ ಕಾರ್ಯನ ನೆರವೇರಿಸಿದ್ವಿ. ಆ ವಸಂತಳಿಂದ ಸ್ವಲ್ಪ ಬೇಜಾರಾಗಿದ್ ನಿಜಾನೇ. ನಿನ್ನ ಮೇಲ್ ಬರೋ ಅಂತ ಎಲ್ಲಾ ಸಮಸ್ಯೆಗಳನ್ನ ಕಾಲ್ ಕೆಳಗೆ ಹಾಕಿ ತುಳಿಯೋ ಶಿಖರ ನೀನು. ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ಬೇಜಾರು ಮಾಡ್ಕೊಂಡ್ರೆ ಹೇಗಮ್ಮ? ಇದನ್ನ ಚಿಕ್ಕ ವಿಷಯ ಅಂತ ಹೇಳ್ತಿದ್ದೀರಲ್ಲ ಮಾವಯ್ಯ. ನಾನು ನಿಮ್ಮ ವಿಷಯದಲ್ಲಿ ಬದಲಾಗಿದ್ದೀನಿ, ಆದ್ರೆ ಆ ಸರಸು ವಿಷಯದಲ್ಲಿ ಬದಲಾಗಿಲ್ಲ. ಅಮ್ಮ ವಾಗ್ದೇವಿ, ಆಗಿದ್ದೇನೋ ಆಗೋಯ್ತು, ಬಿಟ್ಬಿಡಮ್ಮ. ನೋಡು, ನಿನ್ನ ಮೌನದಿಂದ ಮನೆಯೆಲ್ಲ ಹೇಗಾಗೋಗಿದೆ ಅಂತ. ಬೆಳಿಗ್ಗೆ ಸಂಭ್ರಮ ನಡೆದಿದ್ದು ಈ ಮನೇಲೇನಾ ಅನ್ನೋ ಹಾಗಾಗಿದೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಮ್ಮ. ನನ್ನ ಕೋಪ, ನನ್ನ ನೋವು ನಿಮ್ಮ ಹತ್ರ ಹೇಳ್ಕೊಂಡ್ರು ಕೂಡ ಅದು ನಿಮಗೆ ಯಾರಿಗೂ ಅರ್ಥ ಆಗೋದಿಲ್ಲ. ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿರಕ್ ಬಿಡಿ. ಇಷ್ಟು ಜನ ಇದ್ದು ನಿನ್ನ ಒಂಟಿಯಾಗಿ ಹೇಗ್ ಬಿಡ್ತೀವಿ, ಒಂಟಿಯಾಗಿ ಹೇಗ್ ಮಾಡ್ತೀವಿ? ಸರಸು ವಿಷಯದಲ್ಲಿ ನೀವೆಲ್ಲರೂ ಒಂದಾಗಿರುವಾಗ ನಾನು ಒಂಟಿನೇ ಅಲ್ವಾ? ನೀವ್ ಯಾವತ್ತಿಗೂ ಒಂಟಿ ಅಲ್ಲ ಮೇಡಮ್. ನಮ್ಗೆಲ್ರಿಗೂ ಬಲ, ನಮ್ ಧೈರ್ಯ ನೀವೇ ಮೇಡಮ್. ಮೇಡಮ್ ಹಾಗೆ ಮಾತಾಡ್ಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ನನ್ನ ಬಲನೂ ಕೂಡ ಬೆದರಿಸೋಂತ ಶಕ್ತಿ ಆ ಸರಸುಗೆ ಇದೆ ರಾಹುಲ್. ಯಾರಮ್ಮ ಸರ್ಸು?
ನಿಮ್ಗಿಂತ ನಮ್ಗೆ ಯಾರು ಹೆಚ್ಚೇನಿಲ್ಲ. ಅವಳ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ಬೇಡಿ, ಬಿಟ್ಬಿಡಿ. ಅಮ್ಮ ವಾಗ್ದೇವಿ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಹೇಳ್ತೀನಿ. ಈ ಮನೆಗೆ ಬರ್ಬೇಕಾದ್ರೆ ಸರಸು ಹೆಸರಾಗ್ಲಿ ಅವಳ ವಿಷಯನಾಗ್ಲಿ ಎತ್ತಬಾರ್ದು ಅಂತಾನೆ ಈ ಮನೆಗೆ ನಿರ್ಣಯ ಮಾಡ್ಕೊಂಡು ಬಂದೆ. ಯಾಕೆ ಗೊತ್ತಾ? ನೀನು ಬೇಜಾರು ಮಾಡ್ಕೋಬಾರ್ದು ಅಂತ. ಆ ಹೆಸರು ತಗೊಂಡ್ ಬಂದು ನಿನಗೆ ನೋವು ಕೊಡಬಾರ್ದು ಅನ್ನೋದಕ್ಕೋಸ್ಕರ ವಾಗ್ದೇವಿ. ಇಂತಹ ಆನಂದ ಕ್ಷಣಗಳು ಮತ್ತೆ ನನ್ನ ಜೀವನದಲ್ಲಿ ಬರೋದೇ ಇಲ್ವೇನೋ. ಈ ಮನೆ ಕಾಲಿಟ್ಟಾಗ್ಲಿಂದ ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಇಷ್ಟು ದಿನ ಈ ದೂರ ಆಗಿರೋ ನೋವು ಈ ಸಂತೋಷದಲ್ಲಿ ಒಂದೇ ದಿನಕ್ಕೆ ದೂರ ಆಗೋಯ್ತು ಅನ್ನೋ ನಂಬಿಕೆ. ಈ ಸಂತೋಷಕ್ಕೆ ಕಾರಣ ಆಗಿರೋ ನಿನಗೆ ಏನ್ ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ. ಈ ಸಂತೋಷ ಈ ಕುಟುಂಬದಿಂದ ದೂರ ಆಗ್ಲೇಬಾರ್ದು ಅನ್ನೋ ಹಾಗಿದ್ರೆ ನೀವು ನನಗೊಂದು ಮಾತು ಕೊಡಬೇಕು ಮಾವಯ್ಯ. ಭಗವಂತ, ಯಾವುದಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅಮ್ಮ ಕೈಲಿ ಅದನ್ನೇ ಹೇಳಿಸ್ಬಿಟ್ಟಿಯಲ್ಲಪ್ಪ. ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಹೇಳಿ ಮಾವಯ್ಯನವರೇ, ನನ್ನ ಕೋಪಕ್ಕೆ ಕಾರಣ, ನನ್ನ ಆವೇಶಕ್ಕೆ ಕಾರಣ, ನನ್ನ ಪ್ರತೀಕಾರಕ್ಕೆ ಪ್ರತೀಕಾರ ಆ ಸರಸು. ಅವಳ ಬಗ್ಗೆ ಸುಳಿವು ಕೊಡಿ. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಸ್ವಲ್ಪ ಹೇಳಿ. ನಿಜ ಹೇಳಿದ್ರೆ ಸರಸು ಔಟ್, ಹೇಳಿಲ್ಲ ಅಂದ್ರೆ ಆ ಮುದುಕ ಔಟ್. ಮಾತಾಡಿ ಮಾವಯ್ಯ. ಪ್ರಶ್ನೆ ನಾನು ಕೇಳಿದ್ರಿಂದ ಉತ್ತರ ಕೂಡ ನೀವು ನನಗೆ ಹೇಳಬೇಕು.
ಆ ಸರಸು ಯಾರು? ಆ ಸರಸು ಯಾರು? ಸರಸು ಯಾರು? ಎಲ್ಲಿದ್ದಾಳೆ? ನೀವು ನಿಜ ಹೇಳಿದ್ರೆ ಮಾತ್ರ ಪ್ರತಿದಿನ ಈ ಮನೆಯಲ್ಲಿ ಸಂತೋಷ ಅನ್ನೋದು ಹಬ್ಬ ಆಗಿರುತ್ತೆ. ಇಲ್ಲದೆ ಹೋದ್ರೆ ಇಲ್ಲಿ ನಡೀತಿರೋ ಸಡಗರ, ಸಂಭ್ರಮ ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ. ಹೇಳಿ ಮಾವಯ್ಯ, ನನ್ನ ಮೇಲೆ ಗೌರವ ಇದ್ರೆ ಆ ಸರಸು ಯಾರು ಅಂತ ಹೇಳಿ. ನನ್ನ ಸಂತೋಷನೇ ಮುಖ್ಯ ಅಂತ ಹೇಳಿದ್ರಿ. ನನ್ನ ನೋವಿಗೆ ಪರಿಹಾರನ ಸೂಚಿಸಲ್ವಾ ಮಾವಯ್ಯ? ಹೇಳಿ ಮಾವಯ್ಯ. ಭಾಷೆ ಕೊಟ್ರಿ, ನಿಜ ಹೇಳ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದೀರಿ. ಹೇಳಿ. ಮಾತು ತಪ್ಪಬೇಡಿ, ನಿಜನ ಮುಚ್ಚಿಡಬೇಡಿ. ಆ ಸರಸು ಯಾರು? ಎಲ್ಲಿದ್ದಾಳೆ? ಮಾವಯ್ಯ, ನೋಡಿ ಏನಾಯ್ತು ನಿಮ್ಗೆ? ಅಯ್ಯೋ ತಾತ, ಏನಾಯ್ತು ತಾತ? ನೋಡಿ ತಾತ, ಅಯ್ಯೋ ಸ್ವಲ್ಪದ್ರಲ್ಲೇ ಮಿಸ್ ಆದ್ಯಲ್ಲ ಸರಸು. ಸಿಕ್ಕಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈ ಮುದ್ಕನೂ ಹೋಗ್ತಾ ಇದ್ದ, ನನಗೆ ಇಲ್ಲಿ ನಿಂತ್ಕೊಂಡು ನೋಡೋ ಕರ್ಮನೂ ತಪ್ತಿತ್ತು. ಸರ್ಸು, ಪ್ಲೀಸ್ ಅಳ್ಬೇಡ. ನೀನ್ ಹೀಗೆ ಅಳ್ತಾ ಇದ್ರೆ ಮೇಡಮ್ಗೆ ಡೌಟ್ ಬರುತ್ತಷ್ಟೇ. ಯಾಕೆ ರಾಹುಲ್ ಅವರೇ ನನ್ಗೆ ಈ ಪರಿಸ್ಥಿತಿ? ಅಳೋದಕ್ಕೂ ಕೂಡ ಭಯ ಪಡ್ಬೇಕಾ? ನಮ್ಮ ಅಪ್ಪ ಅಮ್ಮ ನನ್ನಿಂದ ದೂರ ಆದ್ಮೇಲೆ ನನ್ನನ್ನ, ನನ್ನ ತಂಗಿನ ಯಾವ ತೊಂದ್ರೆನೂ ಆಗ್ತಾ ಇರೋ ಹಾಗೆ ನೋಡ್ಕೊಂಡಿತ್ತು ದೊಡ್ಡಯ್ಯ. ಅಂಥದ್ರಲ್ಲಿ ಅವ್ರಿಗೇನಾದ್ರೂ ಆದ್ರೆ ನಾನು ಸಹಿಸ್ಕೊಳ್ಳಲ್ಲ. ಸರ್ಸು, ತಾತನ್ಗೇನು ಆಗಲ್ಲ. ದಯವಿಟ್ಟು ನೀನು ಅಳ್ಬೇಡ. ಡಾಕ್ಟರ್, ನಿಮ್ಮಪ್ಪ ಹೇಗಿದ್ದಾರೆ ಈಗ? ಹೆವಿ ಟೆನ್ಷನ್ ಆಗಿ ಪ್ರೆಷರ್ ಆಗಿದ್ರಿಂದ ಬ್ರೈನ್ ಸ್ಟ್ರೋಕ್ ಆಗಿದೆ. ಸ್ಟಂಟ್ ಪ್ಲೇಸ್ ಮಾಡಿದ್ದೀವಿ. ಸದ್ಯಕ್ಕೆ ಅಬ್ಸರ್ವೇಷನ್ ಇದ್ದಾರೆ. ತೊಂದರೆ ಏನೂ ಇಲ್ವಲ್ಲ ಡಾಕ್ಟರ್? ಕಂಡೀಷನ್ ಸದ್ಯಕ್ಕೆ ಸ್ಟೇಬಲ್ ಆಗೇ ಇದೆ. ಆದರೆ ಪ್ರಜ್ಞೆ ಬರೋವರೆಗೂ ನಾವೇನು ಕ್ಲಾರಿಟಿಯಾಗಿ ಹೇಳೋಕ್ಕಾಗಲ್ಲ. ನೋಡಿ ಡಾಕ್ಟರ್, ಸಿಟಿಲಿ ಬೆಸ್ಟ್ ಟ್ರೀಟ್ಮೆಂಟ್ ಅವ್ರಿಗೆ ಸಿಗಬೇಕು. ನನಗವ್ರ ಆರೋಗ್ಯಕ್ಕಿಂತ ಬೇರೆ ಯಾವುದೂ ಮುಖ್ಯ ಅಲ್ಲ. ಶೂರ್ ಮೇಡಮ್.
ಸರ್ಸು ಮೇಡಮ್ ನೋಡ್ತಿದ್ದಾರೆ. ಸರ್ಸು ಅಷ್ಟೊಂದು ಅಳ್ಬೇಡ. ಆಂಟಿ, ವಾಣಿಗೆ ತಾತ ಮೊದಲೇ ಗೊತ್ತಾ? ಯಾಕೆ ಹಾಗೆ ಹೇಳ್ತಿದ್ಯಾ ಪ್ರೀತಿ? ಯಾಕಂದ್ರೆ ಎಲ್ರಿಗಿಂತ ಜಾಸ್ತಿ ಪಾಪ ವಾಣಿ ಅಳ್ತಿದ್ದಾಳಲ್ವಾ. ಪ್ರಾಣದ ಬೆಲೆ, ಪ್ರೀತಿ, ಅಭಿಮಾನ ಗೊತ್ತಿರೋ ವ್ಯಕ್ತಿ ಆಗಿದ್ರಿಂದ ಆ ಹುಡುಗಿ ಅಷ್ಟೊಂದು ಅಳ್ತಾ ಇದ್ದಾಳೆ. ಅಂಥ ಯಾವುದೇ ಭಾವನೆ ಇಲ್ಲಿರೋದ್ರಿಂದನೇ ನಿನಗೆ ಅಂಥ ಅನುಮಾನ ಹುಟ್ಟಿದೆ. ಮೊದಲು ಮನಸ್ಸಿಂದ ಅದನ್ನು ತೆಗೆದುಹಾಕು. ಈ ಸಂತೋಷ ಈ ಕುಟುಂಬದಿಂದ ದೂರ ಆಗ್ಲೇಬಾರ್ದು ಅನ್ನೋ ಹಾಗಿದ್ರೆ ನೀವು ನನಗೊಂದು ಮಾತು ಕೊಡಬೇಕು ಮಾವಯ್ಯ. ನೀನು ಕೇಳಿದ್ರೆ ನನ್ನ ಪ್ರಾಣನೇ ಕೊಡ್ತೀನಿ, ಬರೀ ಮಾತೇನು? ಏನ್ ಬೇಕು ಕೇಳಮ್ಮ. ಸರಸು ಯಾರು? ನನ್ನ ಸರಸುಗೆ ಏನಾಗುತ್ತೋ? ಸರ್ ಪ್ಲೀಸ್ ನೀವು ಟೆನ್ಷನ್ ಮಾಡ್ಕೋಬೇಡಿ. ಕನ್ವರ್ಸ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಸರ್ಸು ಅಂತಿದ್ದೀರಾ? ಯಾಕೆ ಡಾಕ್ಟರ್, ಯಾಕೆ? ಯಾಕಂದ್ರೆ ಅವರು ಸರ್ಸು ಅಂತ ಕನ್ವರ್ಸ್ತಾ ಇದ್ದಾರೆ. ಆ ಹುಡುಗಿ ಬಂದ್ರೇ ಅವ್ರ ಕಂಡೀಷನ್ ಸ್ಟೇಬಲ್ ಆಗೋದು. ಆ ಹುಡುಗಿ ಬಂದ್ರೇ ಅವ್ರ ಪ್ರಾಣ ಉಳಿಯೋದು. ಇಲ್ಲಾಂದರೆ ನಾವು ಮಾಡಿರೋ ಆಪ್ರೇಷನ್ ಕೂಡ ವೇಸ್ಟ್ ಆಗ್ಬೋದು. ಅವ್ರು ಎಲ್ಲಿದ್ರು ಆದಷ್ಟು ಬೇಗ ಕರೆಸಿ ಸರ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಸರ್ಸು ಅವ್ರನ್ನ ಕರ್ಕೊಂಬರೋ ಏರ್ಪಾಡು ಮಾಡಿ ಸರ್. It's okay, ಸರ್ಸು. ಕಾಮ್ ಡೌನ್. ಆಹಾ, ಸರಿಯಾಗಿ ಸಿಕ್ಕಾಕೊಂಡೆ ಸರ್ಸು. ವಾಣಿಯಾಗಿ ಆಂಟಿ ಕಣ್ಮುಂದೆನೇ ಇರಬೇಕು, ಸರ್ಸು ಆಗಿ ನಿನ್ ದೊಡ್ಡ ಏನ್ ಹತ್ರ ಮಾತಾಡ್ಬೇಕು. 2 ಪಾತ್ರಗಳು ನಿಂದೆ. ಆದ್ರೆ ನೀನೊಬ್ಳೆ ಹೇಗ್ ಮ್ಯಾನೇಜ್ ಮಾಡ್ತೀಯೋ ಅದನ್ನ ನೋಡ್ತೀನಿ. ಸರ್ಸು ಮೇಡಮ್ ನೋಡ್ತಿದ್ದಾರೆ, ಸುಮ್ಮನಿರು.